ಸ್ನೇಹಿತರೆ ಇಲ್ಲಿ ನೋಡಿ, ಚಾನಲ್ ಮೇಲೆ 15.8 ಮಿಲಿಯನ್ ವ್ಯೂಸ್ ಇದೆ. ವಾಚ್ ಅವರ್ ನೋಡಿ 202.8K ವಾಚ್ ಅವರ್ ಇದೆ. ಆಮೇಲೆ 21,000 ಸಬ್ಸ್ಕ್ರೈಬರ್ಸ್, 21,000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಮೇಲೆ ಅರ್ನಿಂಗ್ ನೋಡಿ $2,065 ಅರ್ನಿಂಗ್ ಆಗಿದೆ ಎಸ್ಟಿಮೇಟೆಡ್ ರೆವೆನ್ಯೂ. ಇನ್ನು ಇಲ್ಲಿ ಡೇಟ್ ನೋಡಿ 7/2022ರಿಂದ 26ರವರೆಗೆ ಇದೆ. ಸ್ನೇಹಿತರೆ, ಈ ಚಾನಲ್ ಮೇಲೆ ಈಗ ಪ್ರಾಬ್ಲಮ್ ಆಗಿದೆ. ಇಲ್ಲೇನಾಗಿದೆ ತೋರಿಸ್ತೀನಿ ನಿಮಗೆ. ಅರ್ನ್ ಸೆಕ್ಷನಲ್ಲಿ ಹೋದರೆ, ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಬಂದರೆ ನೋಡಿ, ಇಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ಯುವರ್ ಚಾನಲ್ ವಿಲ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆನ್ 24 ಮಾರ್ಚ್ 2026 ಇಫ್ ಯು ಡಿಡ್ ನಾಟ್ ಅಪೀಲ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಗೆಟ್ಟಿಂಗ್ ಪೇಯ್ಡ್ ಏನಿದೆ ಸೆಟಪ್ ಕಂಪ್ಲೀಟ್ ಆಗಿದೆ, ಅಂದರೆ ಆ್ಯಡ್ಸನ್ಸ್ ಪೂರ್ತಿ ಕಂಪ್ಲೀಟ್ ಆಗಿ ಪೇಮೆಂಟ್ ಎಲ್ಲ ಬರ್ತಾ ಇದೆ. ಇನ್ನು ಮಾನಿಟೈಸೇಷನ್ ಇದೆ, ಆನ್ ಇದೆ ಚಾನಲ್. ಬಟ್ ಈ ರೀತಿ ಮೇಲ್ಗಡೆ ನೋಡಿ ಅಪೀಲ್ ಹಾಕಿ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಇಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ. 24ನೇ ತಾರೀಕಿಗೆ ಇದು ಸಸ್ಪೆಂಡ್ ಆಗುತ್ತೆ. ಮಾರ್ಚ್ 24ನೇ ತಾರೀಕಿಗೆ ಈ ರೀತಿ ಸಸ್ಪೆಂಡ್ ಆಗುತ್ತೆ. ಮಾನಿಟೈಸ್ ಆಗಿ ಅರ್ನಿಂಗ್ ಮಾಡ್ತಿರೋ ಚಾನಲ್ ಮೇಲೆ ಈ ರೀತಿ ಎಲ್ಲ ಸಮಸ್ಯೆ ಬರ್ತಿದೆ ಸ್ನೇಹಿತರೆ, ನೀವು ನೋಡ್ಬೋದು. ಸೊ ಮಾನಿಟೈಸ್ ಆಗಿ ಅರ್ನಿಂಗ್ ಮಾಡ್ತಿರುವಾಗ ಈ ರೀತಿ ಸಮಸ್ಯೆ ಬಂದರೆ ಅಪೀಲ್ ಹಾಕದೆ ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲಿ ನೀವು ಅಪೀಲ್ ಹಾಕಲೇಬೇಕು. ಅಪೀಲ್ ಹಾಕಲಿಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ ಚಾನಲ್ ಮಾನಿಟೈಸೇಷನ್ ಸಸ್ಪೆಂಡ್ ಆಗಿ ಅರ್ನಿಂಗ್ ನಿಂತು ಹೋಗುತ್ತೆ. ಸೊ ಇನ್ನಾದರೂ ಈ ಚಾನಲ್ಗೆ ನೋಟಿಫಿಕೇಷನ್ ಬಂದಿದೆ ಸಸ್ಪೆಂಡ್ ಅಂತ ಹೇಳಿ, ಈಗ ಇದನ್ನು ಇವರು ಅಪೀಲ್ ಹಾಕಬೇಕು. ಅಪೀಲ್ ಹಾಕಿದ್ರೇ ಸರಿ ಹೋಗುತ್ತೆ, ಇಲ್ಲಾಂದರೆ ಸರಿ ಹೋಗೋದೇ ಇಲ್ಲ. ಚಾನಲ್ ಮೇಲೆ ಎಲ್ಲನೂ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಅಂದರೆ ನೀವು ಅಪೀಲ್ ಹಾಕಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿಲ್ಲ, ಅಪೀಲ್ ಹಾಕೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂದರೆ ನಂಗೆ ಹೇಳಿ, ನಾನು ಇದನ್ನು ಅಪೀಲ್ ಹಾಕಿನೂ ಕೊಡ್ತೀನಿ. ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತೀನಿ. ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಸ್ನೇಹಿತರೆ.